ಇಲ್ಲಿ ತನಕ ಬಂದದಿಲ್ಲ. ಎಷ್ಟು ಇಲ್ಲಿದ್ರೆ ನೀವು ಬಾಗಿಲು ಹಾಕೊಂಡದ್ದು ಆನೆ ನಾನು ಅತ್ತೆ ಕೊಡ್ದೆ ಅನ್ಕೊಂಡಿದ್ದೆ ಕಣ್ಣು. ಅರಣ್ಯ ಇಲಾಖೆ ನೌಕರರಿಗೆ ಹೇಳ್ತಾ ಇದೀನಿ, ನಿಮ್ಮ ಕರ್ತವ್ಯ ಭ್ರಷ್ಟತೆ ಮೇಲೆ ನಾನು ಕಂಪ್ಲೇಂಟ್ ಮಾಡ್ತಾ ಇದೀನಿ. ನಾಳೆಯಿಂದ ಲಾಭನೇ ಇಲ್ಲ. ಟೋಟಲ್ ನಮ್ಮ ಗಾಡಿ ಖರ್ಚು ಅದಕ್ಕಿಂತ ಮುಂಚೆ 3 ದಿನ ಕಾಣಿಸಿದೆ ಚಿರತೆಯಲ್ಲಿ. ನೈಟ್ ನೋಡ್ಕೊಂಡು ಹೋಗ್ತೀರಾ? ಲಾಸ್ಟ್ ವೀಕ್ ಏನ್ ನೋಡಿದ್ರಿ? ಚಿರತೆ ದಾಳಿ ಆಗಿದೆ. ನಮ್ಮ ತೋಟದ ಮನೆ ಒಂಟಿ ಮನೆ ಇಲ್ಲಿ ಇದೆಯಲ್ಲ, ಒಳಗಡೆ ನಮ್ಮ ಡೈರೆಕ್ಟರ್ ಮಾವು ಒಳಗಡೆ ಅವ್ರೆ. ಇಲ್ಲಿ ನೋಡಿ ಆನೆ ಎಲ್ಲಿಗೆ ಬಂದಿದೆ. ಅಲ್ಲಿತ್ತಂತೆ ಬ್ಯಾಟ್ರಿ ಹಾಕಿದ ತಕ್ಷಣ ಅಲ್ಲಿಂದ ನೋಡಿ. ನಾನ್ದಿಲ್ಲ ಸುಳ್ಳು ಅನ್ಕೊಂಡಿದ್ದೀನಿ ನೀವು ಹೇಳದ್ನ. ಇಲ್ಲಿ ನೋಡ್ರಿ ಇಲ್ಲಿ ತನಕ ಬಂದದಿಲ್ಲ. ಎಷ್ಟು ಇಲ್ಲಿದ್ರೆ ನೀವು ಬಾಗಿಲು ಹಾಕೊಂಡದ್ದು ಇಲ್ಲಿ. ಅದು ಬೇಡ ನೋಡಿ, ಇಲ್ಲಿ ಇದು ಅಜ್ಜ ನೋಡಿ, ಇದು ಮೆಟ್ಟಿದ್ದು ನೋಡಿ, ಇಲ್ಲಿ ಮುಂಚಾರ ಕಾಲ ನೋಡಿ, ಇಲ್ಲಿ ಮೆಟ್ಟಿರ್ದು ನೋಡಿ. ನಾಯಿ ನಿಲ್ಲಿಸಿತ್ತು, ಆನೆ ಅಲ್ಲಿ ಬರ್ತಿತ್ತು. ನಾ ಏನ್ ಮಾಡ್ತೀನಿ, ಸೌಂಡ್ ಮಾಡ್ತಿಲ್ಲ. ಆನೆ ನಾನು ಅತ್ತೆ ಕೊಡ್ದೆ, ನಾಯಿ ನಾನು ನಿಂಚೇರ್ ಮಾಡ್ತು. ಆನೆ ಏನ್ ಬಂದಿದ್ದು ರಿಪ್ಸ್ಲೆ ಆಗೆ ಬಂದ್ಬಿಡ್ತು. ನಾನು ಬಾಗ್ಲು ಇಲ್ಲೇ ಬಂತಾ? ಇಲ್ಲೇ ಬಂದ್ಬಿಡ್ತು. ಇಲ್ಲೇ ಬಂದಿದ್ದು ಡೈರೆಕ್ಟ್ ಇಲ್ಲೇ ನೋಡಿ, ಅದೇ ಜಾಗದಲ್ಲಿ ಬಂದಿದ್ದು. ಅಲ್ಲಿ ಕೂತ ಮುಡ್ತಿದ್ದಿಲ್ಲ, ಬೆಳೆ ಸಮೇತ ಇದ್ದಿಲ್ಲ, ಅದೇ ಜಾಗದಲ್ಲಿ ಬಂದಿದ್ದು. ಅಲ್ಲೇ ಮುರ್ದು ಇದಕ್ಕಿದಾಗ್ಲೇ ಯಾಕೆ ಬಂತು? ಏನೋ ಟಾರ್ಚರ್ ನೀವು ಬ್ಯಾಟ್ರಿ ಹಾಕಿದ್ರಿಯಾ? ಏನು ಹಾಕಿಲ್ಲ, ನಾಯಿನ ತುಡಿಕೊಂಡು ನಾನ್ಗೂ ನಿದ್ದೆ ಕಣ್ಣು. ನಾಯಿ ಕೊಳ್ಳಾಗ್ತದಕ್ಕೆ ನಾಯಿ ಸೌಂಡ್ ಮಾಡಿದಾಗ ಬಂದದ್ದು ನಾನು ಈಚೆಗೆ. ಕುಚ್ಚಿಗೂ ಕೂರ್ತೇನೆ ಅನ್ಕೊಂಡನು. ಫುಲ್ ನಂಗೂ ಫುಲ್ ನಿದ್ದೆ ಹೋಯ್ತಿತ್ತು. ನಾಯಿ ಸೌಂಡ್ ಮೇಲೆ ಬಂದದ್ದು ನಾನು. ನಾಯಿ ಗಬ ಗಬಗಾನ ಏರಿಕತ್ತಿಲ್ಲಿ. ಇಲ್ಲಿಗೆ ಬಂದದಿಲ್ಲ. ನೈಟ್ ನೋಡಿ ಬತ್ತ ಗ್ಯಾರಂಟಿ. ಏನ ಅದು ಆವಾನೆ ಬಂದ್ಬಿಡುತ್ತೆ. ಮಕನ ನಾಯಿಗೆ ಬರ್ದೆ ನಮ್ಗೆ ಗೊತ್ತಿಲ್ಲ. ನಾಯಿಗೆ ಬರ್ದೆ ನಮ್ಗೆ ಗೊತ್ತಾಗೋಯ್ತು. ನಾನು ನಾಯಿ ಬಂದು ಗೊಲ್ಲಾಗ್ತದಕ್ಕೆ ನಾಯಿ ಎದ್ದು ಬಂದಿದ್ದು. ಇನ್ನೇ ಏಳ್ಸುತ್ತೆ. ನಾನು ಬಾಗ್ಲು ಹಚ್ಬಿಟ್ಟು ಕೂತ ನಾಯಿ ಇಲ್ದೆ ನಂಗೂ ನಿದ್ದೆ ಕಂಡು ಗೊತ್ತಾ. ನೋಡಿ ಇಲ್ಲಿ ಹೇಳ್ತಾ ನಾವು ಗಬ ಗಬ ಅಂತಿದ್ವು ಅಂತ. ಆನೆ ಬಂದಿರೋದೇ ಗೊತ್ತಿಲ್ಲ. ನಾಯಿ ಬಂದು ಗೊಲ್ಲಾಗ್ತದಕ್ಕೆ ಗೊತ್ತಾಗೋದು. ಸರಿ, ಇವತ್ತು ನೈಟ್ ಬತ್ತೆ ನೋಡಂಬಿಡಿ, ಗೊತ್ತಾಯ್ತೆ. ಮಾದಪ್ಪ ವೇಲು ಸಮೀರ್ ನಿಲ್ವಾ? ವೇಲು ಸಮೀರ್ ಎಲ್ಲಿದ್ರು? ಯಾವ ರೀತಿ ಮಾಡಿದ್ರೆ ಮಕ್ಕಳ ಬಂದು ನೀವು ಯಾವತ್ತ ನೀರಲ್ಲ ಸರಿಯಾ. ಆಳಿದ್ರೆ ಸಡನ್ ಬಂದ್ರೆ ಮಧ್ಯದಲ್ಲಿ ಬಂದು ನಿಂತ್ಕೊಂತದೆ. ನೀವು ಹೆಚ್ಚು ಕಮ್ಮಿ ಮಾಡಿದ್ರೆ ಮಾತ್ರ ಬಂದ್ಬಿಡ್ತದೆ. ಅದು ಹೆಚ್ಚು ಕಮ್ಮಿ ನೋಡಿದ್ರೆ ಸರಿಯಾ. ಯಾವತ್ತವೆ ಬುಡಿ ಸಮಯ ಇವತ್ತು ಬತ್ತೆ ನೈಟು. ಇಲ್ಲೇ ಎಲ್ಲೋ ಅಲ್ಲಿ ನಿಂತಿರುತ್ತೆ ಕಣ್ರಿ. ಇವಾಗ ಅದು ಮಕನ ಇಲ್ಲಿ ನಿಂತಿರುತ್ತೆ, ಇಲ್ಲ ಆ ಗ್ಯಾಪ್ಗಳಲ್ಲಿ. ಸೊ ಅಲ್ಲಿ ನೋಡಲಿ, ಆ ರೈಲ್ವೆ ಬ್ಯಾರಿಕೇಡ್ ಬ್ರೇಕ್ ಆಗಿರೋದು ಎಲ್ಲಿ ಗೊತ್ತಾ? ಆ ಜಾಗದಲ್ಲಿ ರೈಲ್ವೆ ಬ್ಯಾರಿಕೇಡ್ ನೋಡಿ, ಅಲ್ಲಿ ಮುರಿದೋಗಿದೆ. ಅಲ್ಲಿ ನೋಡಿ. ಗಾಡಿ ಕೊಟ್ಟು 4 ದಿನ ಆಗಿತ್ತು. ಫೈನಲ್ ಇವತ್ತು ರೆಡಿ ಆಗಿದೆಯಂತೆ. ಇಲ್ಲಿಂದ ಈಸ್ಕೊಂಡು ಹೋಗ್ಬೇಕು ಗಾಯ್ಸ್. ಅಲ್ಲಿ ಫುಲ್ ಎಲ್ಲ ಇಂಜಿನ್ ಬಿಚ್ ರೆಡಿ ಮಾಡವ್ರೆ. ನೆನ್ನೆನೇ ರೆಡಿ ಆಗಿದೆ ಬನ್ನಿ ಅಂತ ಹೇಳಿದ್ರು. ನೆನ್ನೆ ಬರೋಕ್ಕಾಗಿರಲಿಲ್ಲ. ಎಲ್ಲ ರೆಡಿ ಆಯ್ತಾನ? ಪಕ್ಕ ಸೌಂಡ್ ಕೇಳಿ ಗೊತ್ತಾಯ್ತು ಹೊಸ ಗಾಡಿ ನೋಡ್ರಿ. ಟೋಟಲ್ ನಮ್ಮ ಗಾಡಿ ಖರ್ಚು 10,450. ಬರೀ 450 ರೂಪಾಯಿ ಖರ್ಚಾಗೋದು. ಬರೀ ಯಾವುದು ಇಂಜಿನ್ ಆಯಿಲ್ ಹಾಕಿದ್ರೆ ಫಸ್ಟೇ 450 ರೂಪಾಯಿ ಖರ್ಚಾಗೋದು. ಇವಾಗ 10,450 ರೂಪಾಯಿ ಆಗಿದೆ. ಇಂಜಿನ್ ಆಯಿಲ್ ಹಾಕ್ದೋದ್ರೆ ಇದೇ ಕೆಲಸ ಆಗೋದು. 2 ತಿಂಗಳಿಗೊಂದ್ಸತಿ ಮ್ಯಾಕ್ಸಿಮಮ್ ನೀವು ನೋಡ್ಕೋಬೇಕಾಗಲ್ಲ. ಚೆಕ್ ಮಾಡ್ಕೋತಾ ಇರಬೇಕು. ಚೆಕ್ ಮಾಡ್ಕೊಂಡು ಏನೂ ಪ್ರಾಬ್ಲಮ್ ಇರಲ್ಲ. ಯಾವ್ದೋ ಬಾಳೆ ತಕ ಬಂದೇನು ಮುಟ್ಟಿ ಕಾಯಿ ತಂದ್ಬಿಟ್ಟಾನೆ ಬಾಯ್. ಇವಾಗ ಬಾಯ್ ನಮ್ಮ ಮಲ್ಗಳು ಚೆನ್ನಾಗವೆ ಅಂದ್ಬಿಟ್ಟು ಉಳ್ಕಲ್ ಬರ್ಸ್ಬಿಡೋ ಅಂತ ಟೆಕ್ನಾಲಜಿ ಯೂಸ್ ಮಾಡ್ತಾನೆ ಬಾಯ್. ಕಾಯಿ ತಂದು ಬಾಳೆಹಣ್ಣು ಎತ್ಕೊಂಬಂದು ಕೊಟ್ಟರು ಅಹಂಕಾರಗಳು. ಕಾಯಿ ತಂದು ಕೊಟ್ಬಿಟ್ಟು ಹಣ್ಣು ಅಂತಾನೆ ಬಾಯ್ ನಂಗೆ. ನೋಡು ಬಾಯ್ ಇಲ್ಲಿದೆ ನಮ್ಮ ತೋಟದಲ್ಲಿ ಬೆಳೆದಿರೋ ಬಾಳೆಹಣ್ಣು ತಂದ್ಕೊಟ್ಟಿದ್ದೀನಿ. ತಿಂದವನೇ, ಆದರೂ ದುರಹಂಕಾರಗಳು ನಮ್ಮ. ಬಾಯ್ ನಿನಗೋಸ್ಕರ ಬಾಳೆಹಣ್ಣು. ಕಾಯಿ ಬಾಯ್ ಉಳ್ಕಲ್ ಬಂದ್ಬಿಡುತ್ತೆ ಬಾಯ್. ಅವ ನಿನ್ ಸುಳ್ಳು ಹೇಳ್ಬಿಟ್ಟು ಮನೆಗೆ ಎತ್ಕೊಂಡು ಹೋಗಕ್ಕೆ ಐಡಿಯಾ ಮಾಡೋಣ. ನೋಡು ಬಾಯ್ ಅದೇನ್ ಬಾಯ್ ಅದು ಬಾಯ್ ಈಗ ಅದು ಇಟ್ಬಿಟ್ಟಿ ಬಾಯ್. ತಿನ್ನು ಬಾಯ್. ಬಾಯ್ ವಿಡಿಯೋ ಮಾಡ್ತಾನೆ. ದುರಹಂಕಾರ ಆಗೋಯ್ತ ನಿಂಗೆ. ಅದು ತಿಂದ್ರೆ ಒಳ್ಳೆ ಗುಣ ಅದ ಅಂತ ನಿಂಗೆ.
ಇಂಟರ್ನೆಟ್ ಆಗ ಒಡೆ ಪೈಸಾ ಹಾಕೋ ಪ್ಲಾನು. ನಂಗೊಂದಿತ್ತು ಬಾಯ್ ವಾ ದರಿದ್ರದವ ಒಂದು ಡಜನ್ ತಿನ್ನಲ್ಲ ಬಾಯ್. ಏ ಇದೇನ್ ಬಾಯ್ ಅದು ದಪ್ಪ ಆಗದೆ ಸಿಗದೋಗದೆ ಬಾಯ್. ತಿನ್ನಿ ತಿನ್ನಿ ಬಾಯ್ ಅವ್ರ ಮನೇಲಿ ಹಸ್ಕೊಳಕ್ ಅಂತ ಕೊಟ್ರು ಅದ್ರಲ್ಲಿ ವೇಸ್ಟ್ ವೇಸ್ಟ್ ಆಗ ಬಾಯ್. ಒಟ್ನಲ್ಲಿ ಎತ್ಕೊ ಬಂದಿರೋ ಕವರ್ ಮಾತ್ರ ಔಷಧಿ ಕವರ್ ಬಾಯ್, ಔಷಧಿ ಕವರು. ದುಬೈಯಿಂದ ಬಂದಿರೋದು. ವೀಸಾ ಗೀಸಾ ಎಲ್ಲ ದುಬೈದೈತೆ, ಆಮೇಲೆ ಕೇಸ್ ಹಾಕ್ಬೋದು ದುಬೈಲಿ. ನಮ್ಮ ಇಚ್ಛೆಯಿಂದ ತಿಂತಾ ಇದೀವಿ ಅಂತ ಒಂದ್ ಮಾತು ಹೇಳ್ಬಿಡ್ಬಾರ್ದು. ನಿಮ್ಮ ಇಬ್ಬರು ನೋಡಿದ್ರೆ ಕುರಿಗಳು ಮೈರಿ 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 ಮೈರಿ. ಬಾಯ್ ಹಿಂದೇನಿಲ್ಲ ಬಾಯ್ ಹಿಂದೆ ಒಂದು ಕೊನೆ ಆಟ ಬಾಯ್. ಏನ್ ಕೊನೆ ಆಟ? ಜೀವ ಕೊನೆ ಆಟ ಏನು? ಕೊನೆ ಆಟ ನಿಜ ಬಾಯ್. ಅದಕ್ಕಿಂತ ಮುಂಚೆ 3 ದಿನ ಕಾಣಿಸಿದೆ ಚಿರತೆಯಲ್ಲಿ. ಇವತ್ತು ಜಾಸ್ತಿ ಜನ ಹೋಗ್ತಾರಲ್ವಾ. ಇಲ್ಲಿ ನೋಡ್ರಿ, ಬೆಂಗಳೂರಿಂದ ಪಾದಯಾತ್ರೆ ಮಾಡ್ಕೊಂಡ್ ಬಂದಿರೋರು ಸಿಕ್ಕವ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಂತ. ಸೊ ಲಾಸ್ಟ್ ವೀಕ್ ಏನ್ ನೋಡಿದ್ರಿ, ಚಿರತೆ ದಾಳಿ ಆಗಿದೆ, ಅದನ್ನೇ ಹುಷಾರಾಗಿ ನೋಡ್ಕೊಂಡು ಹೋಗಿ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಇಲ್ಲಿ ತುಂಬಾ ಜನ, ಇಲ್ಲಿ ಲೋಕಲ್ಸ್ಗಿಂತ ಆ ಕಡೆ ಬೆಂಗಳೂರು, ಮಳವಳ್ಳಿ, ಮಂಡ್ಯ ಆ ಸೈಡಿಂದಾನೇ ಜಾಸ್ತಿ ಜನ ಪಾದಯಾತ್ರೆ ಅಲ್ಲಿಂದ ನಡ್ಕೊ ಬರ್ತಾವ್ರೆ. ಸೊ ಈ ನಂಬಿಕೆ, ಈ ಆಚರಣೆ ಅದು ನಡೀತಾನೆ ಇರುತ್ತೆ. ಅದಕ್ಕೆ ಅದನ್ನ ನಿಲ್ಸಿ ಅಂತ ನಾವು ಯಾವತ್ತೂ ಹೇಳಲ್ಲ. ಸೊ ಹುಷಾರಾಗಿರ್ಬೇಕಷ್ಟೇ. ಭಕ್ತಾದಿಗಳು ಹೋಗ್ಬೇಕಾದ್ರೆ ಗುಂಪಾಗಿ ಹೋಗಿ ಒಬ್ಬೊಬ್ಬರೇ ಹೋಗ್ಬೇಡಿ ಅಂತ ಹೇಳ್ಬೋದು. ಎಲ್ಲ ಒಂದೇ ಊರ ನೀವು? ಎಲ್ಲ ಮಿಕ್ಸ್. ಇಲ್ಲಿ ಬರ್ತಾ ಪರಿಚಯ ಬರ್ತಾರೆ. ನಾವು ಕೆಂಗೇರಿಯಲ್ಲಿ ಶುರುವಾದ ನಮ್ದು, ಅಲ್ಲಿಂದ ಜನ ಎಲ್ಲ ಹಂಗೆ ಬರ್ತಾರೆ. ನಾವು ಚಂಪಣ ಸೇರ್ಕೊಂತಾರೆ. ಹೋಗಿ ಅಷ್ಟೇ ಹುಷಾರಾಗಿ ಹೋಗ್ರಿ. ಚಿರತೆಗಳು, ಹುಲಿಗಳು ಇರ್ತವೆ. ನೈಟ್ ನೋಡ್ಕೊಂಡು ಹೋಗ್ತೀರಾ? ಬೆಳಿಗ್ಗೆ ಮಾತ್ರ 4 ಗಂಟೆಗೆ ಶುರು ಮಾಡ್ತೀವಿ. ಕಾಡಲ್ಲಿ ಇದ್ದಾಗ ಸ್ವಲ್ಪ ಓಡಲ್ಲ, ಮಿಕ್ಕಿದ ಕಡೆ ಆದ್ರೆ ನಡ್ಕೊಂಡ್ಬರ್ತಾರೆ. ದಿನ ಸಖತ್ ಜನ ಹೆಲ್ಪ್ ಮಾಡ್ತಾರೆ. ಈ ಕಡೆ ಬರೋಲ್ಲ ಫುಲ್. ಒಂದಿನಕ್ಕೆ ಎಷ್ಟು ಕಿಲೋಮೀಟರ್ ನಡೀತೀರಾ? ಒಂದು 30-35 ಕಿಲೋಮೀಟರ್. 30-35 ಕಿಲೋಮೀಟರ್. ಒಂದು ಕೆಲವೊಂದು ದಿನ ಜಾಸ್ತಿ ಇರ್ತದೆ. ಈ ಚಿಕ್ಕಲ್ಲೂರು ಬೆಟ್ಟದಲ್ಲಿ 45 ನಡ್ಕೊಂಡು ಬರ್ಬೇಕು. 45 ಸದ್ಯದಲ್ಲಿ ಲ್ಯಾಂಡ್ ಪೋಸ್ಟ್ ಇದೆಯಲ್ಲ, ಅಲ್ಲಿಂದ ಚಿಕ್ಕಲ್ಲೂರು, ಅಲ್ಲಿಂದ ಟೋಟಲ್ ಎಷ್ಟು ಕಿಲೋಮೀಟರ್ ಆಗುತ್ತೆ? ಟೋಟಲ್ 200 ಆಗುತ್ತೆ. 240 ಕಿಲೋಮೀಟರ್ ನಡೀತೀರಾ? ತುಂಬಾ ಜನ ಬಂದಿಲ್ಲ ಪಾದಯಾತ್ರೆಗೆ, ಇದಾಗಿ ಎಲ್ಲ ಭಯ ಬಿಟ್ಬಿಟ್ಟಾರೆ. ಬರ್ತಾ ಇಲ್ಲ ಪಾದಯಾತ್ರೆಗೆ, ತುಂಬಾ ಕಮ್ಮಿ ಆಗ್ಬಿಟ್ಟು. ನಮ್ದು ಯಾವಾಗ್ಲೂ ಒಂದು 800 ಜನ ಇರೋರು, ಈ ಸಲ 500 ಜನ ಆಗ್ಬಿಟ್ಟಿದ್ದಾರೆ. ಅದನ್ನ ಸ್ವಲ್ಪ ಸರ್ಕಾರದಿಂದ ನಮ್ಗೆ ಸ್ಪಂದಿಸಬೇಕು. ಇಲ್ಲೇ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಒಡಕೆಹಳ್ಳ ಅಂತ ಒಂದು ಊರು ಸಿಗುತ್ತೆ, ಅಲ್ಲಿದ್ದೀನಿ. ಇಲ್ಲಿನ ರೈತರುಗಳು 97 ದಿನದಿಂದ ಕಾವೇರಿ ನೀರನ್ನ ಪೈಪ್ ಲೈನ್ ಮುಖಾಂತರ ಬಿಟ್ಕೊಡಿ ಅಂದ್ಬಿಟ್ಟು ಇಲ್ಲಿನ ರೈತರು ಪ್ರತಿದಿನನೂ 97 ದಿನ ಆಯ್ತು ಇವತ್ತಿಗೆ. ಸೊ ಇನ್ನೂ ಅವ್ರಿಗೆ ನೀರು ಸಿಕ್ಕಿಲ್ಲ. ಓಕೆ, ಇಲ್ಲಿನ ರೈತರು ಸುತ್ತಮುತ್ತಲ ಎಲ್ಲ ಕಡೆ ರೈತರುಗಳು ಮತ್ತೆ ಅವರನ್ನ ತಡೆಯೋದಕ್ಕೆ ಪೊಲೀಸ್ನವರು ನೋಡಿ ಎಲ್ಲ ಕಡೆಯಿಂದ ಬಂದು ಹೇಳ್ತಾವ್ರೆ. ಅಲ್ಲಿ ನೋಡಿ, ಕರ್ನಾಟಕದಲ್ಲಿ ಮಲಗುವುದು ತಮಿಳುನಾಡು ಸಮುದ್ರಕ್ಕೆ ನೀರು ಬಿಡುತ್ತಿರುವ ಅಧಿಕಾರಿಗೆ ಕಾವೇರಿ ನೀರಿಗೋಸ್ಕರ ಪ್ರತಿಭಟನೆ ಮಾಡ್ತಾ ಇದಾರೆ. ಅವ್ರಿಗೆ ನ್ಯಾಯ ಸಿಗ್ಲಿ ಮತ್ತೆ ಅವ್ರಿಗೆ ನೀರು ಸಿಗ್ಲಿ. ಓಕೆ, ಮುಗೀತು. ಇಲ್ಲಿ ಗುಂಡ್ಲುಪೇಟೆಗೆ ಹೋಗೋಣ ಬನ್ನಿ. ನಾಗರಹೊಳೆ, ಬಂಡೀಪುರ, BRT, MM ಹಿಲ್ಸು, ಕಾವೇರಿ ಇವೆಲ್ಲ ಅರಣ್ಯ ಸೂಕ್ಷ್ಮ ವನ್ಯಧಾಮ ಏನಿದೆ, ಇಲ್ಲಿ ಹೆಚ್ಚು ಹುಲಿ, ಚಿರತೆ, ಕಾಡಾನೆಗಳು ಸಿಕ್ಕಾಪಟ್ಟೆ. ಇವತ್ತು ರೈತರು ಏನೋ ಅವಲಂಬಿತವಾಗಿ ಜಾನುವಾರುಗಳು ಏನೋ ಜಾನುವಾರುಗಳ ಮೇಲೆ, ಕುರಿ ಮೇಕೆಗಳೇ ಅವಲಂಬಿತವಾಗಿ ತನ್ನ ಜೀವನವನ್ನು ಕಂಡುಕೊಂಡಿದ್ದಾರೆ. ಆ ಜೀವನವನ್ನು ಕಂಡ್ರಂಥ ಇವಕ್ಕೆ ಬಂದು ಇವತ್ತು ಸಿಕ್ಕಾಪಟ್ಟೆ ಹುಲಿಗಳು ಬಂದು ದಾಳಿ ಮಾಡ್ತವೆ. 22 ಹುಲಿ, 22 ಕರು, ನಾಳೆ 2 ಹಸುಗಳು, 2 ಕುರಿ, ಮೇಕೆ ಎಲ್ಲವನ್ನು ದಾಳಿ ಮಾಡಿ ಇವತ್ತು ರೈತ ಏನು ಜೀವನಕ್ಕಾಗಿ ಇಟ್ಕೊಂಡಿದ್ದಾನೆ ಅದ್ರ ಮೇಲೆ ದಾಳಿ ಮಾಡಿ ಅವನ ಬದುಕೋಕ್ಕೆ ಕಷ್ಟವಲ್ಲ ಆ ಒಂದು ವ್ಯವಸ್ಥೆ ಮಾಡ್ತಾಯಿದೆ. ಜೊತೆಗೆ ಅವನು ಹೊಲಕ್ಕೆ ಹೋಗೋಕ್ಕಾಗ್ತಾಯಿಲ್ಲ. ಜೊತೆಗೆ ಏನು ಆನೆಗಳ ಹಾಳಿ, ಒಂದು ಕಡೆ ಬೆಳೆ ಹಾನಿ ಮಾಡ್ತವೆ, ಒಂದು ಕಡೆ ಊರೊಳಗೆ ನುಗ್ಗಿ ನಾವೇನು ಅವಲಂಬಿತವಾಗಿವಿ ಅದ್ರ ಮೇಲೆ ದಾಳಿ ಮಾಡಿ ಏನೋ 1 ಲೀಟ್ರ್ 2 ಲೀಟ್ರ್ ಡೈರಿಗೆ ಹಾಲು ಹಾಕೊಂಡು ಜೀವನ ಮಾಡ್ತಾಯಿದ್ದೋ ಅದ್ರ ಮೇಲೂ ದಾಳಿ ಮಾಡಿ ರೈತರ ಜೀವನವನ್ನು ಹಾಳು ಮಾಡ್ತವೆ. ಅರಣ್ಯ ಇಲಾಖೆಗಳು ಎಲ್ಲರೂ ಇವರು ಏನೋ ಒಂದು ಟೈಅಪ್ ಮಾಡ್ಕೊಂಡು ಅನುಮಾನ ಬರ್ತಾ ಇದೆ. ಯಾಕಂದರೆ ಈಗಾಗಲೇ ಬಂಡೀಪುರದಲ್ಲಿ 30% ಕೇರಳದವರು ಜಮೀನು ತಗೊಂಡಿದ್ದಾರೆ. ಎಲ್ಲರೂ ನಾವು ಈ ಥರ ದಾಳಿ ಮಾಡಿ ಎಲ್ಲರೂ ಜಮೀನು ಕೊಡಿಸ್ಬೇಕು ಅಂತ ಮಾಡಿದ್ದೀರಾ. ಹಾಗಾಗಿ ಅರಣ್ಯ ಇಲಾಖೆ ನೌಕರರಿಗೆ ಹೇಳ್ತಾ ಇದ್ದೀನಿ, ನೀವೇನು ಹಿಂಗೆ ಮಾಡಿದ್ರೆ ನಿಮ್ಮೆಲ್ಲರ ಮೇಲೂ FIR ಆಯ್ತು. ನನ್ನ ಜೀವನ, ನಿಮ್ಮ ಕರ್ತವ್ಯ ಭ್ರಷ್ಟತೆ ಮೇಲೆ ನಾನು ಕಂಪ್ಲೇಂಟ್ ಮಾಡ್ತಾಯಿದ್ದೀನಿ. ನಾಳೆಯಿಂದ ನನ್ನ ಒಂದು ಪ್ರಾಣಿ ಏನಾದರೂ ಆದರೆ ನಿಮ್ಮ ಕಾಡು ಪ್ರಾಣಿಗಳು ಎಷ್ಟು ನಾವು ನೋಡ್ಕೋತೀವೋ ಅದೇ ಥರ ನಮ್ಮ ಊರಲ್ಲಿರುವ ಏನು ಹಸು ಇರ್ಬೋದು, ಕುರಿ ಇರ್ಬೋದು, ಮೇಕೆ
ಅದು ಇವತ್ತು ಅಮೂಲ್ಯನೇ. ಬರೀ ಹುಲಿಗೂ ಜೀವ ಇದೆ, ಮೇಕೆಗೂ ಜೀವ ಇದೆ, ನನಗೂ ಜೀವ ಇದೆ. ಹಾಗಾಗಿ ನಾವು ಹುಲಿಗೆ ಎಷ್ಟು ಪ್ರಾಮುಖ್ಯತೆ ಕೊಡೋದಕ್ಕೋಸ್ಕರ ಕುರಿಮರಿಗೂ ಕೊಡಬೇಕು. ಹಾಗಾಗಿ ಎಲ್ಲವನ್ನೂ ನಾವು ಸಮತೋಲನ ನೋಡಬೇಕು ಹೊರತು. ಹಾಗಾಗಿ ಕಣ್ಣು ಮುಚ್ಕೊಳ್ತಾರೆ ಅರಣ್ಯ ಇಲಾಖೆಗೆ ನಾವು ಎಚ್ಚರ ವಹಿಸ್ತಾ ಇದ್ದೀವಿ. 4 ವಲಯಗಳು ನಮ್ಮಲ್ಲಿ 5 CFಗಳಿದೆ, 5 IFSಗಳಿದ್ರೆ ಬಿಳಿ ಆನೆಗಳ ಥರ ನಿಮ್ಮನ್ನ ಸಾಕಿದ್ದೀವಿ ನಾವು. ಹಾಗಾಗಿ ಬೇಗ ಇದನ್ನ ನಿಲ್ಲಿಸ್ಬೇಕು, ಇಲ್ಲವಾದರೆ ಉಗ್ರ ಹೋರಾಟವನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಎಚ್ಚರಿಸ್ತಾ ಇದ್ದೀನಿ. ನಿನ್ನೆ ನೈಟ್ ನಾನು ಹೋಗಿರಲಿಲ್ಲ. ಮಾವ ಮತ್ತು ಡೈರೆಕ್ಟ್ರು ತೋಟದ ಮನೇಲಿದ್ರಂತೆ. ಅಲ್ಲಿ ನೋಡಿ ಮನೆ ಹತ್ರನೇ ಆನೆ ಅವ ಜಸ್ಟ್ ಮಿಸ್. ಅವರು ಟಾರ್ಚ್ ಹಾಕಿದ್ರಂತೆ, ಟಾರ್ಚ್ ಜೊತೆಲೇ ಬಂದ್ಬಿಟ್ಟಿದೆ ಆನೆ. ಇವತ್ತು ಹೋಗಿ ನೋಡೋಣ. ಅದೊಂದೇ ಇವಾಗ ಜಾಸ್ತಿ ಇದಿಲ್ವಲ್ಲ, ಡೈರೆಕ್ಟ್ ಮನೆ ಹತ್ರನೇ ಬರ್ತವೆ, ತೋಟದ ಮನೆ ಹತ್ರ. ಸೊ ಇವತ್ತು ಹೋಗಿ ನೋಡೋಣ ಏನಾಗುತ್ತೆ ಏನನ್ಬಿಟ್ಟು. ಓಕೆ, ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸಿಗೋಣ ನಾಳೆ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು.